ಇದು ಪ್ರೇಮ ಕಾವ್ಯ ಸೀರಿಯಲ್ ಇವತ್ತಿನ ಎಪಿಸೋಡ್. ಇವತ್ತು ಸಂಡೇ ಇದೆ ಅಲ್ಲ, ಸಂಡೇ ಮೇ 10 ಮೇ 10 ಸಂಡೇ ಎಪಿಸೋಡ್ ಇದು ವಿಡಿಯೋ. ಇವತ್ತಿನ ಎಪಿಸೋಡಲ್ಲಿ ಸ್ಟಾರ್ಟಿಂಗಲ್ಲಿ ಇಲ್ಲಿ ಪಾರ್ಟಿನಲ್ಲೇ ಇರ್ತಾರೆ ಎಲ್ಲರೂ. ಇವಾಗ ಮಹೇಶ್ವರಿ ಬಂದು, ಏನಕ್ಕ ತುಂಬ ಸಂತೋಷವಾಗಿದ್ದೀರಿ? ಮಹೇಶ್ವರಿ ಹೋಗಿ ಕಲ್ಯಾಣಿ ಹತ್ರ, ಅಕ್ಕ ಏನು ತುಂಬ ಸಂತೋಷವಾಗಿದ್ದೀರಲ್ಲ, ಇವತ್ತು ರಾಮ್ ಹುಟ್ಟಿದ ಹಬ್ಬನ ಊರ ಜನನೆಲ್ಲ ಕರೆದು ಆಚರಿಸ್ತಿದ್ದೀರಲ್ಲ ಅಂತ ಆದರೆ ಈ ಸಂತೋಷ ಇನ್ನು ಕ್ಷಣ ಇರುತ್ತೆ ಅಂತ ಯೋಚನೆ ಮಾಡಿದ್ದೀರಾ ಅಂತ ಮಹೇಶ್ವರಿ ಕೇಳಿದಾಗ, ಇದೆಂಥ ಕುಂಕುಮಾತು ಮಹೇಶ್ವರಿ ಅಂತ ಕಲ್ಯಾಣಿ, ಇವತ್ತು ರಾಮ್ ಹುಟ್ಟಿದಬ್ಬ, ಇವತ್ತಾದರೂ ಈ ಕುಂಕುಮ ಮಾತಾಡೋದು ನಿಲ್ಲಿಸಿಬಿಡು ಅಂತ ಮಹೇಶ್ವರಿ ಹೇಳ್ತಾಳೆ. ನೋಡು, ಅತಿಥಿಗಳು ಬಂದೇಳು, ಅವರಿಗೆ ಆತಿಥ್ಯ ಮಾಡಂತೆಲ್ಲ ಹೇಳ್ತೀನಿ. ಇದು ಕುಂಕುಮಾತಲ್ಲಕ್ಕ, ನಾನು ಎಷ್ಟು ಸಲ ಸತ್ಯ ಹೇಳಿದರು ನನ್ನ ಮಾತನ್ನು ನೀವು ನಂಬ್ತಿರ್ಲಿಲ್ಲಲ್ಲ. ಸ್ವತಃ ಪ್ರೇಮನೇ ಅವಳು ಇನ್ನೊಂದು ಮುಖ ಏನಂತ ತೋರಿಸ್ತಾ ಇದ್ದಾಳ ಅಂತ ಹೇಳಿದಾಗ, ಸ್ವಲ್ಪ ಕಲ್ಯಾಣಿಗೂ ಏನು ಹೇಳ್ತಾ ಇದ್ದಾಳ ಅಂತ ಸ್ವಲ್ಪ ಇದನ್ನು ಯೋಚನೆ ಮಾಡ್ತಾರೆ. ಅವಳು ಮಾಡಿರೋ ಮೋಸನ ಅವಳು ಬಾಯಾರೇ ಹೇಳ್ತಿರ್ತಾಳೆ, ಅದನ್ನು ಕೇಳೋದಕ್ಕೆ ನೀವು ರೆಡಿಯಾಗಿರಿ ಅಂತ ಹೇಳ್ತಾಳೆ. ಇನ್ನೇ ಕೆಲವೇ ಕ್ಷಣಗಳಷ್ಟೇ ಅಂತೆಲ್ಲ ಹೇಳಿ ಪ್ರೇಮ ಬಣ್ಣ ಬಯಲಾಗುತ್ತೆ ಅಂತ. ಮಹೇಶ್ವರಿ, ಸುಮ್ಮನೆ ನನಗೆ ಕೋಪ ಬರಿಸ್ಬೇಡ ಮಹೇಶ್, ನೀನೇನು ಮಾತಾಡ್ತಿದ್ದೆ, ಪರಿಜ್ಞಾನ ಇದೆ ನಿನಗೆ ಅಂತೆಲ್ಲ ಕೇಳ್ತಾ. ಪ್ರೇಮ ನಮ್ಮ ಮನೆ ಸೊಸೆ ಅಂತೆಲ್ಲ ಹೇಳಿ, ರಾಮ್ ಹೆಂಡತಿ, ಅವಳ ಬಗ್ಗೆ ಹಿಂಗೆಲ್ಲ ಮಾತಾಡಬಾರ್ದು ಅಂತ ಹೇಳ್ತಾಳೆ. ಇನ್ನೊಂದು ಕಡೆ ಈ ಕಡೆ ಮಹೇಶ್ವರಿಗೆ ಮಗಳು ಕೇಳ್ತಾಳೆ. ಮಹೇಶ್ವರಿಗೆ ಮಗಳು ಕೇಳಿದ, ಅಮ್ಮ ಏನು ಮಾಡ್ತಾಳೆ? ಇಲ್ಲ ಕಣೆ, ಆ ಪ್ರೇಮ ಅವತ್ತೆಲ್ಲ ನಿಜ ಎಲ್ಲ ಹೇಳಿ ಹೋಗ್ಬಿಡ್ತಾಳ ಅಂತೆಲ್ಲ ಖುಷಿ ಪಡ್ತಾಯಿರ್ತಾರೆ. ಇನ್ನೊಂದು ವರ್ಷದೊಳಗೆ ಸ್ನೇಹಕ್ಕಿಂತ ಶ್ರೀಮಂತರ ಮನೆ ಹೆಣ್ಣು ತೆಗೆದು ನಾನು ಇನ್ನೊಂದು ವರ್ಷದಲ್ಲಿ ನನ್ನ ಮಗಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಿದ್ದ. ಈ ಕಡೆ ಇನ್ನೊಂದು ಅವ್ರ ಮಾವಾಳಿಯ ಮಾತಾಡ್ತಾರೆ. ಸರಕು ಎಲ್ಲಿದೆ ಅಂತ, ನಿಮ್ಮ ಮಗಳು ಇಲ್ಲಿದ್ದಾಳ, ನಿಮ್ಮ ಮಗಳು ಸೆಕ್ಯೂರಿಟಿ ಗಾರ್ಡ್ ಥರ ಅಲ್ಲೇ ಇದ್ದಾಳ ಅಂತೆಲ್ಲ ಹೇಳ್ತಂತ. ಉಗ್ದು ಉಪ್ಪಿನಕಾಯಿ ಹಾಕಿ ಅಲ್ಲೇ ಇರಂಗೆ ಮಾಡೋದು, ಏನು ತಿನ್ನಿಸಿ ಬೆಳೆಸಿದಿರೋ ಏನು ಕತೆ, ಎಲ್ಲ ಅಮ್ಮನ ಬುದ್ಧಿನೇ ಅಂತ. ಸತ್ಯನಾರಾಯಣ ಹೋಗ್ಲಿ ಬಿಡಿ, ಯಾಕೆ ಬೇಸರ ಮಾಡ್ಕೊಬೇಡಿ, ನಿಮ್ಮ ಮಗಳ ತಗೋಯ್ತಿದ್ದಂಗೆ ತೊಗೊಂಬರ್ತೀನಿ ಅಂತ ಹೇಳ್ತಾ ಈ ಸೆಕ್ಯೂರಿಟಿ ಗಾರ್ಡ್ ಥರ ಅಲ್ಲೇ ಇದ್ದಾಳಂತ. ಅದೇ ಟೈಮ್ ಒಳಗೆ ಕಾವ್ಯಗೆ ಒಂದು ಫೋನ್ ಬರುತ್ತೆ. ಹೌದು ಕಣೆ, ಪಾರ್ಟಿ ನೆಸೆಸಿಟಿ ಇದೆ, ಪ್ಲೀಸ್ ಟ್ರೈ ಟು ಕಮ್ ಅಂತೆಲ್ಲ ಅವ್ರ ಫ್ರೆಂಡಿಗೆಲ್ಲ ಹೇಳ್ತಿರ್ತಾಳೆ. ಕಣೆ, ಇವತ್ತು ಮತ್ತೇನು ಜೀವನದಲ್ಲಿ ಖುಷಿಯಾಗಿರೋದೇನೋ ಬರುತ್ತೆ. ನಮ್ಮ ಅಕ್ಕನ ಇನ್ಸಿಡೆಂಟ್ ಆದಾಗಿದ್ದ ನನಗೆ ಪಾರ್ಟಿನ ತುಂಬ ಅವಶ್ಯಕತೆ ಇತ್ತು ಅಂತೆಲ್ಲ ಹೇಳ್ತಾಳೆ. ಸರಿ ಕಣೆ, ಪ್ಲೀಸ್ ಟ್ರೈ ಟು ಕಮ್ ಅಂತೆಲ್ಲ ಹೇಳ್ತಾಳೆ. ಆ ಟೈಮಿಗೆ ಇವಳಿಗೆ ಬಿಕ್ಕಿ ಹಿಡಿದಾಗ ಅವರು ಕೂಲ್ ಡ್ರಿಂಕ್ಸು ಮತ್ತು ಡ್ರಿಂಕ್ಸ್ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿರೋದು, ಅದು ತೊಗೊಂಡು ಕುಡಿದು ಬಿಡ್ತಾಳೆ. ಇವರು ಗಾಬರಿ ಆಗಿಬಿಡ್ತಾರೆ, ಸತ್ಯನಾರಾಯಣ ಮತ್ತು ಮಹಾದೇವ ಅವರು. ಅಯ್ಯೋ ಇದೆಲ್ಲ ಕುಡಿದು ಬಿಟ್ರೆ ಹೆಂಗೆ ಏನು, ಅಯ್ಯೋ ಮಹಾದೇವ ಸರಕುಗಳೆಲ್ಲ ಎತ್ಕೊಂತಾಳಲ್ಲ ಮಹಾದೇವ ಅಂತ ಅವ್ರ ಮಾವ ಶಾಕ್ ಆಗ್ತಾನೆ. ಕಾವ್ಯ, ಅದು ಜ್ಯೂಸ್ ಎಲ್ಲ ಕಡಿಮೆ ಕುಡಿಬೇಡ, ನಾವು ಸತ್ವಿ, ಹೋಗೋಣ ನಡಿ ನೀನೇ ಏನಾದರೂ ಮಾಡ್ಬೇಕು ಕಣ್ಣ ಅಂತಂದು. ಹೋಗೋಣ ನಡಿ ಅಂತಂದು ಅವ್ರು ಬರ್ತಾರೆ. ಅವ್ರು ಬಂದು ಎಷ್ಟೇ ತಡೆಯೋಕ್ಕೆ ಪ್ರಯತ್ನ ಪಟ್ರೆ ಆದರೂ ಕೇಳೋದೇ ಇಲ್ಲ. ಜ್ಯೂಸ್ ಮೇಲೆ ಜ್ಯೂಸ್ 3 ಇದಕ್ಕೆ ಯಾಕಮ್ಮಿ ಕುಡಿತಾ ಇದೆಯಾ, ಇದೆಲ್ಲ ಕುಡಿಬಾರ್ದಮ್ಮ ನೀನು ಅಂತ. ಯಾಕಪ್ಪ, ಅದು ಅತಿಥಿಗಳಿಗೆ ಅಂತ ತಂದಿರೋದು, ನೀನು ಕುಡ್ದು ಖಾಲಿ ಮಾಡಿಬಿಟ್ರೆ ಹೆಂಗೆ, ಇಡ ಅಂತ ಹೇಳಿದೆ. ಹೋಗಿ ಮಾದೇವ, ಆವಾಗಿದ್ದ ನನಗೆ ಬಿಕ್ಕಳಿಕೆ ಬರಿತಾ ಇದೆ, ಬಿಕ್ಕಳಿಕೆ ಬಂದರೆ ನೀರು ಕುಡಿಬೇಕು ಅಂತೆಲ್ಲ ಹೇಳ್ತಾನೆ. ಮತ್ತೆ ಬಿಕ್ಕಳಿಕೆ ಬಂತು, ಜ್ಯೂಸ್ ಕುಡಿದ್ರೆ ಏನಾಗುತ್ತೆ ಅಂತೇಳಿ ಕುಡಿದು ಬಿಡ್ತಾವೆ ಅಂತ. ಚೆನ್ನಾಗಿದೆ ಅಂತ ಮತ್ತೆ ಹಂಗೆ ಕುಡಿತಾನೆ ಇರ್ತಾಳೆ. ಅದೇ ಟೈಮಿಗೆ ಶಾರದಾ ಬರ್ತಾಳೆ. ಹೋಗು, ನೀನು ಶಾರದಾನ ಮ್ಯಾನೇಜ್ ಮಾಡು, ನೀವು ಅತ್ತೆಯವ್ರನ್ನ ಮ್ಯಾನೇಜ್ ಮಾಡು ಅಂತೆಲ್ಲ ಹೇಳಿ ಅವ್ರು ಸತ್ಯನಾರಾಯಣ ಕಳಿಸಿಬಿಡ್ತಾನೆ. ಮಹಾದೇವ, ಈ ಜ್ಯೂಸು ತುಂಬ ಚೆನ್ನಾಗಿದೆ, ಚಾಗಿ ತುಂಬ ಚೆನ್ನಾಗಿದೆ ಅಂತ ಮತ್ತೆ ಒಂದು ಗ್ಲಾಸ್ ಕುಡಿತಾಳ. ಕಾವ್ಯ, ಅದಲ್ಲಿಡಮ್ಮಿ ಅಂತೆಲ್ಲ ಹೇಳಿ ಹೇಳಿಸ್ತಾ. ಅಯ್ಯೋ ಭಗವಂತ, ಅವ್ರ ಮಾವ ಕಳಿಸ್ಬಿಟ್ಟಿರ್ತಾನೆ. ಅತ್ತೆ ಬಂದಳ, ಮತ್ತೆ ಬಂದು ನನಗೇನಾಗಲ್ಲ, ನಿನಗೇನು ನೋಡಿತ್ತು ಅಂದರೆ ನಡೀರಿ ಅಂಥೇಳಿ ಆವಾಗ ಮಾದೇವ, ನೀನೇನು ಮಾಡ್ತಾಯಿದ್ದೀಯ ಅಂತ ಕೇಳ್ತಾಳೆ ಕಾವ್ಯ. ನೀನೇನು ಮಾಡ್ತಾಯಿದ್ದೀಯ ಅಂತ ಕೇಳಿದೆ. ಆವಾಗ ಸತ್ಯನಾರಾಯಣ ಶಾರದನ್ನ ರಂಸಿಕೊಂಡು ಬಾಮಿ ಅಂತಂದು ಹೇಳಿ ಬಲವಂತ ಮಾಡಿ ಹಿಂಗೆ ಹೇಳ್ಕೊಂಡು ಹೋಗ್ತಾನೆ. ಬಲವಂತ ಮಾಡಿ ಹೇಳ್ಕೊಂಡೋಗಿ, ಲೋ ಮಾದೇವ ಅಂತೆಲ್ಲ ಹೇಳ್ತಾಳೆ. ಅವಾಗೆ ಮಾತಿನ ವರ್ಷ ಚೆಂದ, ನನಗೊಂಥರ ಅನ್ನಿಸ್ತಾ ಇದೆ ಕಣು ಅಂತೇಳಿ. ಲೋ ಕಣು, ಅಯ್ಯೋ ಇದೇನಪ್ಪ ಇದು, ಮರ್ಯಾದೆ ನಿನಗೆ ಏರಿದಲ್ಲ, ನನಗೆ ಮರ್ಯಾದೆ ಇಳಿಯಾಕತ್ತೈತಲ್ಲ ಮಾದೇವ, ಬಾಯಿ ಅಂತ ಕಹಿ ಅನ್ನಿಸ್ತಾ ಇದೆ ಅಂತೆಲ್ಲ ಹೇಳ್ತಾರೆ. ಏನಾದರೂ ಹೋಳಿ ಖಾರ ತಿನ್ನಬೇಕು ಅಂತ ಅನ್ನಿಸ್ತವೆ, ತಂದ್ಕೊಡು ಅಂತಾಳೆ. ಬಂಗಾರದ 8 ಬುದ್ಧಿನ ಹಾಳು ಮಾಡಿಬಿಟ್ನಲ್ಲಪ್ಪ ನಾನು
ಅಯ್ಯೋ ಶಿವನೇ ಕಾಪಾಡಪ್ಪ ನನ್ನ ಅಂತೆಲ್ಲ ಮಹಾದೇವ ಹೇಳ್ತಿರ್ತಾನೆ. ಮಹಾದೇವ ಅಲ್ಲೋಡು ಮನೆ ಲೈಟ್ಸ್ ಎಲ್ಲ ಉಯ್ಯಾಲೆಯಲ್ಲಿ ಜೋಕಾಲಿ ಥರ ಜಿಗಿದಾಡ್ತೈತಿ ಅಂತೆಲ್ಲ ಹೇಳ್ತಾಳೆ. ಕುಂತ್ಕಮ್ಮಿ ಸ್ವಲ್ಪ ಹೊಸಿ ಕುಂತ್ಕಮ್ಮಿ ಅಮ್ಮಿ ಕಾವ್ಯ, ಬರೀ ಮನೆ ಲೈಟ್ ಆಟೆ ಅಲ್ಲ, ಕುರ್ಚಿ ಮಂಚ ಟೇಬಲ್ಗಳು ಅತಿಥಿಗಳು ಎಲ್ಲರೂ ಉಯ್ಯಾಲೆ ಮೇಲೆ ಇಟ್ಟು ತೂಗ್ದಂಗೆ ಅನಿಸ್ತೈತಿ ಅಂದ. ಹೌದಾ ಹೌದಾ ಅಂತ ಗುರಾಯಿಸಿ ನೋಡ್ತಲ್ಲ. ಗುರಾಯಿಸಿ ನೋಡಿ, ಹೌದು ಮಾದೇವ ಹೌದು ನೀನು ಹೇಳಿದ್ದು ನಿಜ ಅಂತೇಳ್ರಿ. ಎಷ್ಟು ಡೆಸ್ಕು ಟೇಬಲು ಚೇರು ಎಲ್ಲ ಜನ ತೇಲ ಈ ಜೋಕಾಲಿ ಥರ ಟ್ರೈನ್ ಥರ ಹಿಂಗೆ ತಿರುಗ್ತಾನೇ ಇದ್ದಾರೆ ಅಂತೆಲ್ಲ. ಇನ್ನೂ ಸ್ವಲ್ಪ ಹೊತ್ತು ಇಟ್ಟರೆ ನಾನೇ ಬಂದು ನಿನ್ನ ತಲೆ ಮೇಲೆ ಕುಂತಾಗ ಅನಿಸ್ತದೆ, ಸುಮ್ಮನೆ ಕುಂತ್ಕಿರಮ್ಮಿ ಅಂತ ಬೈತಾಳೆ. ಮಾದೇವ ನೀನು ಯಾಕೋ ನೀನು ಹೆಲಿಕಾಪ್ಟರ್ ಥರ ಗಿರ ಅಂತ ಸುತ್ತಾ ಇದೆಯಾ ಅಂತ ಆ ಮಾದೇವನ ಹಿಡ್ಕೊಂಡೆ ತಿರುಗಿಸ್ತಾಳೆ. ನೆಟ್ಟಿಗೆ ನೀನು ಸುತ್ತೋದು ನೋಡಿದರೆ ನನಗೆ ವಾಂತಿ ಬಂದಂಗೆ ಆಗ್ತೈತೆ ಅಂತೆಲ್ಲ ಹೇಳ್ತಾಳೆ. ಏನು ವಾಂತಿ ಬಂದಂಗೆ ಆಗುತ್ತಾ ನಿನಗೆ? ಅಯ್ಯಯ್ಯೋ ಮೊದಲನೇ ವಾಂತಿ ಆಮೇಲೆ ಶುರು ಆಗುತ್ತೆ ಕ್ರಾಂತಿ ಅಂತೆಲ್ಲ ಹೇಳ್ತಾನೆ. ಅಯ್ಯೋ ಇಲ್ಲೇ ಇರಮ್ಮಿ ಅಂತೆಲ್ಲ ಹೇಳಿ ಕಳಿಸ್ಬಿಡ್ತಾನೆ. ಇಲ್ಲೇ ಇರಮ್ಮಿ ಅಂತ ಹೇಳಿ ಕಳಿಸ್ತಾನೆ. ಇಲ್ಲಿ ಇದ್ದು ನಿನಗೆ 2 ತಲೆ ಇದೆ ಕಣೋ, ಇನ್ನು 8 ತಲೆ ಸೇರಿಸಿಬಿಟ್ರೆ ರಾವಣ ಆಗೋಗ್ಬಿಡ್ತೀಯ ಅಂತೆಲ್ಲ ಹೇಳಿ, ಯಾಕೆ ಸುಮ್ಕೆ ಅಂತೇಳಿ ಇನ್ನೊಂದು ಕಡೆಯಿಂದ ಈ ಕಡೆಯಿಂದ ಕಾವ್ಯನೂ ಮಹೇಶ್ವರಿ ಮತ್ತು ಮಹೇಶ್ವರಿ ಮಗಳು ಊರ್ವಿ ಇಬ್ಬರು ನಡ್ಕೊತ ಬರ್ತಿರ್ಬೇಕಾದ್ರೆ ಇವಾಗ ಈಕಿ ಹೋಗ್ತಾಳೆ ಕಾವ್ಯ ಹೋಗಿ ಏ ಮಹೇಶ್ವರಿ ಅವರು ಅಂದರೆ ರಾಮ ಮದುವೆ ಬಗ್ಗೆ ಏ ಮಹೇಶ್ವರಿ ಇವತ್ತು ನಿನ್ನ ಆಟ ಮುಗೀತು ಕಣೆ ಅಂತೆಲ್ಲ ಕಾವ್ಯ ಹೇಳ್ತೆ. ನೀನು ನಿನ್ನ ತಮ್ಮ ಸೇರ್ಕೊಂಡು ನಮ್ಮ ಪಂಚಮಿ ಜೀವನನೇ ಪಾಪ ನಮ್ಮ ಪಂಚಮಿ ಜೀವನನೇ ಹಾಳು ಮಾಡಿಬಿಟ್ರಿ ಅಂತೆಲ್ಲ ಹೇಳ್ತಾ, ಮಗಳು ಅಂತ ಬಾಯಿ ತುಂಬ ಕರಿತಿದ್ದಲ್ಲಿ ಅಂತ ಅವಳ ಜೀವನ ಹಾಳು ಮಾಡಿಬಿಟ್ಟೆ ನಿನಗೆ ಹೇಗೆ ಮನಸ್ಸು ಬಂತಂತ ಕಾವ್ಯ ಕೇಳ್ತಾ. ಇಲ್ಲಿ ಮಹೇಶ್ವರಿ ಸ್ವಲ್ಪ ಶಾಕ್ ಆಗ್ತಾಳೆ. ಆದರೂ ಹೆದರಲ್ಲ, ಧೈರ್ಯದಿಂದನೇ ಮಾತಾಡ್ತಿರ್ತಾಳೆ. ಆವಾಗ ಊರ್ವಿದ್ದು ನಮ್ಮಮ್ಮನಿಗೆ ಗೌರವ ಕೊಟ್ಟು ಮಾತಾಡಿ ಅಂತ. ಕಾವ್ಯ ದೊಡ್ಡವ್ರಿಗೆ ಏಕವಚನದಲ್ಲಿ ಮಾತಾಡ್ತೀಯಾ ಅಂತ ಹೇಳ್ತಾಳ. ನಿನ್ನ ಒಂಥರ ಮನೆ ಮುರುಕನ್ನ ನಾನು ಹೀಗೆ ಮಾತಾಡಿಸೋದು ಅಂತೆಲ್ಲ ಹೇಳ್ತಾ. ಕಾವ್ಯ ಅಂತೆಲ್ಲ ಬಾಯಿಗೆ ಬಂದಂಗೆಲ್ಲ ಮಾತಾಡಿದರೆ ನಾಲ್ಗೆ ಕತ್ತರಿಸಿಬಿಡ್ತೀನಿ ಹುಷಾರಂತೆಲ್ಲ ಹೇಳ್ತಾ. ಯಾರಿಗೆ ಮೋಸ ಮಾಡಿದ್ದು ಅಂತ. ಮೋಸ ಮಾಡೋದು ಮತ್ತೆಬ್ಬರ ಜೀವನ ಹಾಳು ಮಾಡೋದು ನಿಮ್ಮ ಕುಟುಂಬದಲ್ಲ ರಕ್ತದಲ್ಲೇ ಬಂದಿದೆ ಏಯ್ ಮಹೇಶ್ವರಿ ಅಂತ ಕಾವ್ಯ ಗದರಿಸ್ತಾಳೆ. ನನ್ನ ಕುಟುಂಬದ ಬಗ್ಗೆ ಮಾತಾಡೋ ಯೋಗ್ಯತೆ ನಿನಗಿಲ್ಲ ಕಣೆ ಅಂತೆಲ್ಲ ಹೇಳ್ತಾ. ನಿನ್ನ ತಮ್ಮನ ಅಸಲು ಮುಖವಾಡ ಎಲ್ಲರ ಮುಂದೆ ಕಿತ್ತಿಡ್ತೀನಿ ಅಂತೆಲ್ಲ ಹೇಳ್ತಾನೆ. ನಿನ್ನೆ ನಾನು ನಡು ಬೀದಿಯಲ್ಲಿ ನಿಲ್ಲಿಸಿಲ್ಲ ಅಂದರೆ ನನ್ನ ಹೆಸರು ಕಾವ್ಯನೇ ಅಲ್ಲ ಅಂತ ಚಾಲೆಂಜ್ ಆಗ್ತಾಳೆ. ಆವಾಗ ಮಹೇಶ್ವರಿ ನನ್ನ ಮುಖವಾಡ ಕಲ್ಚಿತ್ತೀಯಾ ಅಂತ. ಅದಕ್ಕೂ ಮುಂಚೆ ಇವತ್ತು ನಿಮ್ಮಕ್ಕ ತನ್ನ ಬಣ್ಣನ ತಾನೇ ಬಯಲು ಮಾಡ್ಕೊತಾಳ ನೋಡುವಂತ, ಅದನ್ನು ನೋಡುವಂತೆ ಇರು ಅಂತೆಲ್ಲ ಮಹೇಶ್ವರಿ ಮದುವೆ ಮುಂಚೆ ಏನೇನು ನಾಟಕ ಏನು ಮೋಸ ಮಾಡಿದ್ಲ ಎಲ್ಲರ ತಲೆ ಮೇಲೆ ಟೋಪಿ ಹಾಕಿ ನನ್ನ ಮಗನ ಹೇಗೆ ಮೋಸ ಮಾಡಿದ್ಲಂತೆಲ್ಲ ಗೊತ್ತಾಗುತ್ತೆ ಅಡಿ ಅವಳು ಬಾಯಿಂದನೇ ಅಂತ. ಏಯ್ ಮುಚ್ಚೆ ಬಾಯಿ ಅಂತೆಲ್ಲ ಮಹೇಶ್ವರಿ ನಿನ್ನ ಕಡೆ ತಪ್ಪಿಟ್ಕೊಂಡು ನಮ್ಮಕ್ಕನ ಮೇಲೆ ಗೂಬೆ ಕೂರಿಸ್ತೀಯಾ ನೀನು ಅಂತೆಲ್ಲ. ನಮ್ಮಕ್ಕಂಗೆ ಮೋಸ ಮಾಡಿದ್ದೆ ನಿನ್ನ ಮಗ ರಾಮ್ ಕಣೆ ಅಂತೆಲ್ಲ ಕಾವ್ಯ ಹೇಳ್ತಾಳೆ. ಇಷ್ಟೆಲ್ಲ ಆದ್ರೂ ತನ್ನ ಸಂಸಾರ ಉಳಿಸ್ಕೊಳಕ್ಕೋಸ್ಕರ ಅವನ ಜೊತೆ ಹೊಂದ್ಕೊಂಡು ಹೋಗ್ತಾಯಿದ್ರೆ ಅವಳ ಮೇಲೆ ಆರೋಪ ಆಗ್ತೀಯ ಅಂತೆ. ಹೊಂದ್ಕೊಂಡು ಹೋಗ್ತಾ ಇದ್ದಾಳ ಅಥವಾ ಅವಳು ಮಾಡಿರೋ ಮೋಸನ ಮುಚ್ಚಿ ಹಾಕ್ತಾ ಇದ್ದಾಳ ಅಂತ ಮಹೇಶ್ವರಿ ಕೇಳ್ತಾಳೆ. ಇವತ್ತು ನಿನಗೆಲ್ಲ ಗೊತ್ತಾಗುತ್ತೆ. ನಿನ್ನ ತಮ್ಮ ಕಿಟ್ಟಿ ಎಲ್ಲಿ ಅಂತ ಕೇಳ್ದ. ಅವಾಗ ಆಕಿ ಮತ್ತೆ ಸ್ವಲ್ಪ ಪ್ಯಾನಿಕ್ ಆಗ್ತಾಳೆ. ಅವ್ನು ಸುಪಾರಿ ಕೊಟ್ಟಿರೋ ಫೋಟೋ ತೋರಿಸಿರೋದಕ್ಕೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟುಬಿಟ್ಟಿದ್ದೀನಿ, ಹೆದರ್ಕೊಂಡು ಅವನ್ನ ಊರು ಬಿಟ್ಟು ಕಳಿಸ್ಬಿಟ್ಟೆ ಅಂತ ಮಹೇಶ್ವರಿ ಕೇಳ್ದ. ಆದರೆ ಒಂದು ಅರ್ಥ ಮಾಡ್ಕೊ, ಅವನು ಪಾತಾಳದಲ್ಲಿ ಅಡಗಿದ್ರು ಸರಿ ಅವನ ಜೂಟ್ ಹಿಡಿದು ಎಳ್ಕೊಂಬರ್ತೀನಿ ಅಂತ ಹೇಳ್ತಾಳೆ.
ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ಕಣೆ ಅಂತ ಹೇಳ್ತಾಳ. ಏ ಮಹೇಶ್ವರಿ ಮುಚ್ಚೆ ಬಾಯಿ ಅಂತ ಹೋಗ್ಲಿ ಪಾಪ ಅಂತ ಸುಮ್ಮನೆ ಇದ್ದರೆ ಅತಿ ಆಯ್ತು ನಿಂದ ಅಂತ ನಿನ್ನ ಅಂತ ಕಾವ್ಯಾಗ ಹೊಡಿಯೋಕೆ ಹೋಗ್ತಾಳ. ಕಾವ್ಯಾಗ ಹೊಡಿಯೋಕೆ ಕೈ ಎತ್ತಿದ, ತಪ್ಪು ಮಾಡಿದ್ದು ನೀನು ನನ್ನ ಮೇಲೆ ಎಗರಾಡ್ತೀಯ ಅಂತ, ನನಗೆ ಹೊಡಿಯೋಕೆ ಬರ್ತೀಯ ಅಂತ ಕಾವ್ಯ ನಿನ್ನ ಕೈನೇ ಮುರಿದು ಹಾಕ್ತೀನಿ ಅಂತ ಮಹೇಶ್ವರಿ ಕೈ ತಿರುಗಿಸಿಬಿಡ್ತಾಳ. ಹಿಂದೆ ಮಾತಾಡಿ 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 ಅಂತೆಲ್ಲ ಕೇಳ್ತಾನೆ. ಆವಾಗ ಈ ಕಡೆಯಿಂದ ಬಿಡೆ ಆ ಕಡೆ ಬಿಡೆ ಸುಮ್ಮನೆ ನಿಂತ್ಕೊ ಅಂತ ಹೇಳ್ತಾಳೆ. ಈ ಕಡೆ ಈಗಿನ ಮಹೇಶ್ವರನ ಬಿಡ್ಸೋಕೆ ಪೂರ್ವಿನೂ ಬಿಡ್ಸೋಕೆ ಪ್ರಯತ್ನ ಪಡ್ದ. ಇಲ್ಲಿ ಅವನು ಮಹಾದೇವ ನೀರು ತೊಗೊಂಡು ಬಂದಿರ್ತಾನೆ ಇವಳಿಗೆ. ಇವಳು ಇಲ್ಲಲ್ಲಪ್ಪ ಎಲ್ಲೋಗ್ಬಿಟ್ಲು ಅಮ್ಮಿ ಕಾವ್ಯ ಅಂತೇಳಿ ಹುಡುಕ್ತಿರ್ಬೇಕಾದ್ರೆ ಇಲ್ಲಿ ಮಹೇಶ್ವರಿ ತಲೆ ಜಗಳ ಮಾಡ್ತಿರೋದು ನೋಡಿಬಿಡ್ತಾನೆ. ಮಹೇಶ್ವರಿ ತಲೆ ಜಗಳ ಮಾಡ್ತಾ ಇರೋದು ನೋಡಿ ಅಯ್ಯಪ್ಪ ಅಂಥೇಳಿ ಬರ್ದಾನ. ಅಯ್ಯೋ ಕಾವ್ಯ ಅಂಥೇಳಿ ಓಡಾಡಿ ಹೋಗ್ತಾನೆ. ಬಿಡಮ್ಮಿ ಕೈ ಬಿಡೆ ಅಂತ ಮತ್ತು ಮಹೇಶ್ವರಿ ಮಗಳು ದೊಡ್ಡವರು ಚಿಕ್ಕವ್ರ ಹತ್ರ ಹೇಗೆ ನಡ್ಕೋಬೇಕನ್ನೋ ಗೊತ್ತಾಗಲ್ವೇನೆ. ಮಹೇಶ್ವರಿ ಯಾಕೆ ಇವತ್ತು ಹೆಂಗೆಂಗೋ ಮಾತಾಡ್ತಾ ಇದೆಯಾ ಅಂತ. ಅತ್ತಿಗೆ ನಿಮ್ದು ಯಾಕೋ ಅತಿ ಆಯ್ತು, ಅಮ್ಮನ ಕೈ ಬಿಡಿ ಅಂತೇಳಿ ಇವಾಗ ಯಾರೇ ಬಂದರೂ ಸುಮ್ಮನೆ ಇರೋದಿಲ್ಲ ನಾನು ಅಂತ ಹೇಳಿ. ನಿಮ್ಮಮ್ಮ ಒಳ್ಳೆ ಹುಡುಗಿ ಜೀವನನೇ ಹಾಳು ಮಾಡಿದಾಳ ಅಂತಾಳ. ಇವಳಿಗೆ ಮರ್ಯಾದೆ ಅನ್ನೋ ಪದ ಉಪಯೋಗಿಸೋ ಯೋಗ್ಯತೆಯೇ ಇಲ್ಲ ಅಂತೇಳಿ. ಇವತ್ತು ನಿನ್ನ ಕಿತ್ತೋಗಿರೋ ತಮ್ಮನ ಸುಮ್ಮನೆ ಬಿಡೋದಿಲ್ಲ ಕಣೆ ಅಂತೆಲ್ಲ ಹೇಳ್ತಾರೆ. ಅದೇ ಟೈಮಿಗೆ ಮಹಾದೇವ ಬಂದು ಏನಮ್ಮಿ ಮಾಡ್ತಾಯಿದ್ದೆ, ದೊಡ್ಡವ್ರ ಕೈ ಹಿಡ್ಕೊಂಡು ತಿರುಗಿಸ್ತೀಯಾ, ಬುದ್ಧಿಗಿದ್ದಿ ಆಯ್ತಾ ಇಲ್ಲ ಅಂಥೇಳಿ ಮಹೇಶ್ವರ ಸುಮ್ಮನೆ ಇರೋ ಮಹಾದೇವ ನೋಡು ಈಗ ಆಡ್ತಾ ಇದ್ದಾಳೆ ನಿಂತೆ ಅಂತ ಮಹೇಶ್ವರಿ ಅದು. ಅಯ್ಯೋ ಚಿಕ್ಕಮ್ಮ ಅವಳು ಆಡ್ತಾರಲ್ಲ ವಿಷಯ ಬೇರೆಯೇ ಇದೆ, ದಯವಿಟ್ಟು ಕ್ಷಮಿಸಿಬಿಡು ಅಂತೇಳಿ. ಕ್ಷಮಿಸೋದಾ ಅಂತ ಅವಳು ಅವ್ನು ಯಾರಾದರೂ ನೋಡಿದ್ರೆ ಹೋಗೋಣ ನಡಿ ಮಹಾದೇವ ಬಿಡು ನನ್ನನ್ನು ಅಂತೆಲ್ಲ ಹೇಳ್ತಾಳೆ. ಇವತ್ತು ನಾನು ಈ ಮಹೇಶ್ವರಿಗೆ ಬುದ್ಧಿ ಕಲಿಸ್ಲೇಬೇಕು ಅಂತೆಲ್ಲ ಹೇಳ್ತಿರ್ತಾಳೆ. ಪಂಚಮಿ ಜೀವನದ ಜೊತೆ ಆಟ ಆಡಿದ್ದು ಇವತ್ತು ಮಾತ್ರ ನಾನು ಇವಳನ್ನ ಸುಮ್ಮನೆ ಬಿಡೋದಿಲ್ಲ. ಮತ್ತೆ ಕೈ ಹಿಡ್ದು ಹೇಳ್ತಾ ಕಾವ್ಯ ಬಿಡಮ್ಮಿ ಅಂತೆಲ್ಲ ಹೇಳ್ತಾಳೆ. ಅಯ್ಯಪ್ಪ ಚಿಕ್ಕಮ್ಮ ನೀವಾದರೂ ದೂರ ಇರಬೇಕು, ನಾನು ಯಾಕೆ ದೂರ ಇರಬೇಕು ಮಹಾದೇವ ಅಂತೆಲ್ಲ ಹೇಳ್ತಾಳೆ. ನಿನ್ನ ಹೆಂಡ್ತಿನ ಎಲ್ಲಾದರೂ ಕರ್ಕೊಂಡು ನಡಿ ದೂರ ಅಂತೆಲ್ಲ ಹೇಳ್ತಾಳೆ. 3 ಬಿಟ್ಟಿರೋದು ನೀನು ನಿನ್ನ ತಮ್ಮ ಅಂತೇಳಿ, ನಿನ್ನ ಅಸಲಿ ಮುಖವಾಡ ಏನಂತ ಚೆನ್ನಾಗಿ ಗೊತ್ತಿದೆ ನನಗೆ ಅಂತೆಲ್ಲ ಹೇಳ್ತಾನೆ ಮಹಾದೇವ. ನಮ್ಮ ಪಂಚಮಿ ಕಣ್ಣೀರು ಹಾಕೋದಕ್ಕೆ ಇವಳೇ ಕಾರಣ ಅಂತೇಳಿ ಹೇಳ್ತು. ಇವತ್ತು ನಿನ್ನ ಅಸಲಿ ಮುಖವಾಡ ಎಲ್ಲವನು ಅಮ್ಮಿ ಸಾಕು ಮಾಡ್ತೇನೆ ನಿನ್ನ ರಗಳೇನಾ, ನಾನು ಹೇಳಿದ್ ನಿನ್ನ ಕಿವಿಗೆ ಬೀಳ್ತೈತೆ ಬೀಳೋದಿಲ್ಲ ಅಂತೆ. ಚಿಕ್ಕಮ್ಮ ನಾನು ಇವಳನ್ನ ಸಂಭಾಳಿಸ್ತಾ ಇರೋದು, ದೊಡ್ಡ ಮನಸ್ಸು ಮಾಡಿ ಇವಳನ್ನ ಕ್ಷಮಿಸಿಬಿಡು ಅಂತ. ಏನೋ ಕ್ಷಮಿಸೋದು ಅಂತೆಲ್ಲ ಹೇಳ್ತಾಳೆ. ದೊಡ್ಡವರು ಚಿಕ್ಕವ್ರ ಜೊತೆ ಹೇಗೆ ನಡೆಸಬೇಕು ಅಂತ ಗೊತ್ತಾಗೋದಿಲ್ಲ. ಎಲ್ಲರ ಮುಂದೆ ನನ್ನ ಮರ್ಯಾದೆ ಬಂದಿರೋರ ಮುಂದೆ ನಾನು ಮರ್ಯಾದೆ ನೀನೇನೆ ಮರ್ಯಾದೆ ಬಗ್ಗೆ ಮಹಾದೇವ ಈ ಸಲ ಜೋರು ಹೇಳ್ಕೊಂತೆ ಹೋಗ್ಬಿಡ್ತಾನೆ ಅಲ್ಲಿದ್ದ. ಮಹೇಶ್ವರಿಗಂತೂ ಅದೇನು ಕೋಪ ಇನ್ನೆಷ್ಟು ಜಾಸ್ತಿ ಆಗಿಬಿಟ್ಟಿರ್ತೈತೆ. ಸಮಸ್ಯೆ ಸಣ್ಣದಿರೋದು ಇನ್ನೂ ದೊಡ್ಡದು ಮಾಡೋಕೆ ಹೋಗ್ತಾಳೆ ಮಹೇಶ್ವರಿ. ಅಮ್ಮ ಏನಮ್ಮ ಈ ಕಾವ್ಯ ಒಳ್ಳೆ ದೆವ್ವ ಹಿಡ್ದೋಳ ಥರ ಆಡ್ತಾಳ ಅಂತೆಲ್ಲ ಹೇಳ್ತಿರ್ತಾಳೆ. ಅವಾಗ ಕಾವ್ಯ ಇವತ್ತು ಈ ಮನೆಯಿಂದ ಇವ್ರ ಅಕ್ಕ ಹೋಗ್ತಾಳೆ, ನಾಳೆ ಇವಳು ಹೋಗ್ತಾಳೆ, ನಾಳೆ ಇವಳನ್ನ ಕಳಿಸ್ತೀನಿ ಅಂತೆಲ್ಲ ಹೇಳ್ತಾಳೆ. ನಾನು ಮಾತ್ರ ಇವಳನ್ನ ಸುಮ್ಮನೆ ಬಿಡಲ್ಲ ಅಂತ ಮಹೇಶ್ವರಿ ಹೇಳ್ತಾಳೆ. ಆವಾಗ ಹೇಳ್ತಿರ್ತಾಳೆ ಕಾವ್ಯ ಸುಮ್ಮನೆ ಇರೋದು ಮಹಾದೇವ ಸುಮ್ಮನೆ ಬಿಡು ಮಹಾದೇವ, ಕುಡಿದು ಮತ್ತಲ್ಲಿ ಏನು ಆಡ್ತಾ ಇದೆಯಾ ನಿನಗೆ ಗೊತ್ತಾಗ್ತಾ ಇಲ್ಲ, ನಾವಿನ್ನೂ ಇಲ್ಲೇ ಇದ್ದರೆ ಸರಿ ಬರೋಕೆ ಇಲ್ಲಿದ್ದ ಹೊರಟೋಗ ನಡಿಯೇ ಮಹಾದೇವ ಬಿಡು ನಾನು ಇವಳ ಹತ್ರ ಮಾತಾಡಬೇಕು. ನಮ್ಮ ಪಂಚಮಿ ಮಹೇಶ್ವರ ಮೋಸ ಈ ಜಗತ್ತಿಗೆ ಗೊತ್ತಾಗಬೇಕಂತ ಹೇಳ್ತಾಳೆ. ನಮ್ಮ ಪಂಚಮಿ ನಿಮ್ಮ ತಂಗಿ ಜೀವನನೇ ಹಾಳು ಮಾಡಿಬಿಟ್ಟಾಳು ಅವಳು ಅಂತೆಲ್ಲ ಹೇಳ್ತಾಳೆ. ನೋಡು ನಮ್ಮ ಪಂಚಮಿಗೆ ಮಾತು ಕೊಟ್ಟಿದ್ದೀನಿ, ಪಂಚಮಿ ನಿನ್ನ ಜೀವನ ಹಾಳಾಗ ನಾನು ಬಿಡಲ್ಲಮ್ಮ ಅಂತ ಹೇಳಿದ್ದೀನಿ ಅಂತೆಲ್ಲ ಹೇಳ್ತಾಳೆ. ಅವಳ ಜೀವನ ಹಾಳಾಗ ನಾನು ಬಿಡೋದಿಲ್ಲ ಮಾದೇವಮ್ಮ, ನಾನು ಇವತ್ತು ಮಾತಾಡ್ತೀನಿ ಕಾವ್ಯ ಸುಮ್ಮನಿರಮ್ಮಿ, ಅದಕ್ಕೆಲ್ಲ ಇನ್ನೂ ಟೈಮ್ ಇದೆ ಆಮೇಲೆ ಮಾತಾಡೋಣ ಅಂತೆಲ್ಲ ಹೇಳಿ ಅವಳು ಬಾಯಿ ಮುಚ್ಚಿಸಿ ಕರ್ಕೊಂಡು ಹೋಗ್ಬಿಡ್ತಾಳೆ. ಅಕ್ಕ ಟೈಮ್ ಆಯಿತು ನಡೀರಿ ಅಂಥೇಳಿ ಎಲ್ಲರನ್ನ ಕರ್ಕೊಂಡು ಹೋಗ್ಬಿಡ್ತಾಳೆ. ಆವಾಗ
ಅಕ್ಕ ನಡೀರಿ ಟೈಮ್ ಆಯಿತು ಕೇಕ್ ಮಾಡೋಣ ಅಂತ ಟೈಮ್ ಆವಾಗ ರಾಮಿದ್ದು ಇಲ್ಲ ಅಣ್ಣ ಬರೋವರೆಗೂ ಕೇಕ್ ಕಟ್ ಮಾಡೋದೆಲ್ಲ ಬೇಡ ಅಂತ. ಇವತ್ತು ಕಾವ್ಯನಿಗೆ ಏನೋ ಆಗಿದೆ ಅಂತ ಇವಳು ಹೇಳ್ತಲ್ಲ, ಇಲ್ಲ ಅಣ್ಣ ಬರಲಿ ಅಂತ. ಏನಾಗಲ್ಲ, ಇನ್ನೂ ಟೈಮ್ ಇದೆ, ಬರೋವರೆಗೂ ಕೇಕ್ ಕಟ್ ಮಾಡೋಣ, ಬಂದಿರೋನೆಲ್ಲ ಕಾಯಿಸೋದೆಲ್ಲ ಬೇಡ ಅಂತ. ಮಹೇಶ್ವರಿ ಮಹೇಶ್ವರಿ ಯಾಕೆ ವಿಚಿತ್ರವಾಗಿ ಆಡ್ತೆ, ಕಲ್ಯಾಣಿ ಅಮ್ಮ ಇದೆಲ್ಲ ಆಮೇಲೆ ಮಾತಾಡಿದ್ರಾಯ್ತು, ಅಲ್ಲಿ ಬಾ ರಾಮ್ ಬಾ ಪಾಪ ಮೊದಲು ಹೋಗಿ ಕೇಕ್ ಕಟ್ ಮಾಡೋಣ ಅಂತ ಹೇಳ್ತಾನೆ. ಅವನಿಗೆ ಅಣ್ಣ ಬರೋವರೆಗೂ ಇಷ್ಟ ಇಲ್ಲ, ಹೋಗೋವರೆಗೂ ಬಂದಿರೋ ಅತಿಥಿಗಳನ್ನ ಕಾಯಿಸೋದೆಲ್ಲ ಬೇಡ ಅಂತ ಹೇಳಿ ಬಾ ಮುಂದಿನ ಕತೆ ಎಲ್ಲ ನೋಡೋಣ ಅಂತಂದೆಲ್ಲ ಹೇಳೋದು. ಬಾ ಅಂತೇಳಿ ಅವ್ರ ಮಾವ ಅವ್ರ ದೊಡ್ಡಮ್ಮ ಎಲ್ಲರೂ ಕರ್ಕೊಂಡೋಗಿ ಸ್ಟೇಜ್ ಮೇಲೆ ಎಲ್ಲರೂ ಲೈನಾಗಿ ನಿಂತಿರ್ತಾರೆ. ಸ್ಟೇಜ್ ಮೇಲೆ ಎಲ್ಲರೂ ನಿಂತ್ಕೊಂಡು ಮ್ಯೂಸಿಕ್ ಬರುತ್ತೆ. ಇಲ್ಲಿ ಮ್ಯೂಸಿಕ್ ಹಾಕ್ತಾನೆ, ಹುಟ್ಟುಹಬ್ಬದ್ದು ನಗುತ್ತಾ ನಗುತ್ತಾ ಬಾಳು ನೀನು ಅಂತ ಎಲ್ಲ ಸಾಂಗ್ ಹಾಕ್ತಾರೆ. ಎಲ್ಲರೂ ಅಸೆಂಬಲ್ ಆಗಿ ನಿಂತಿರ್ತಾರೆ. ಇದು ಇವತ್ತುವರೆಗೂ ಇನ್ನೂ ಟ್ವಿಸ್ಟ್ ಇಟ್ಟಿದ್ದಾರೆ. ಈ ಎಪಿಸೋಡಲ್ಲಿನೇ ಗೊತ್ತಾಗಲ್ಲ. ಅವನು ರಾಮ್ ತನ್ನ ಪ್ರೀತಿನ ತೋರ್ಪಡಿಸ್ಕೊತಾನ, ವ್ಯಕ್ತಪಡಿಸೋದೆಲ್ಲ ತೋರಿಸಲ್ಲ, ನಾಳೆ ತೋರಿಸ್ತಾರೆ. ಅವ್ರ ದೊಡ್ಡಮ್ಮ ಅವರಮ್ಮ ಎಲ್ಲರೂ ಸ್ಟೇಜ್ ಮೇಲೆ ನಿಂತು ಕೇಕ್ ಕಟ್ ಮಾಡ್ತಾರೆ. ಕೇಕ್ ಕಟ್ ಮಾಡಿ ಎಲ್ಲರಿಗೂ ಕೇಕ್ ತಿನ್ನಿಸ್ತಾನೆ ಫ್ಯಾಮಿಲಿಯವ್ರಿಗೆ. ನೆಕ್ಸ್ಟ್ ಅವ್ರ ಫ್ರೆಂಡ್ಸ್ ಎಲ್ಲ ಒಬ್ಬೊಬ್ಬರೇ ಎಲ್ಲರೂ ಬಂದು ಗಿಫ್ಟ್ ಎಲ್ಲ ಕೊಡ್ತಾರೆ. ಒಬ್ಬೊಬ್ಬರು ಬಂದು ಎಲ್ಲರೂ ಗಿಫ್ಟ್ ಕೊಟ್ಟು ಅವರು ಇದು ಮಾಡ್ತಾರೆ. ಆಮೇಲೆ ಅದರಲ್ಲಿ ಒಬ್ಬರು ಬಂದು ರಾಮ್ ಸ್ವಲ್ಪ ಕೆಲಸ ಇದೆ ಬಾ ಅಂತ ಕರ್ಕೊಂಡು ಹೋಗ್ತಾರೆ. ಆವಾಗ ಕಲ್ಯಾಣಿ ನಾನೇನೋ ಹೇಳಬೇಕು ಬಾ ಅಂತಂದೇಳಿ ಕಲ್ಯಾಣಿನ ಕರ್ಕೊಂಡು ಹೋಗ್ತಾಳೆ. ಪ್ರೇಮ ಕಲ್ಯಾಣಿಗೆ ಎಲ್ಲದು ಹೇಳ್ತಾಳೆ. ಎಲ್ಲದು ಹೇಳಬೇಕಂತ ಕರ್ಕೊಂಡು ಹೋಗ್ತಾನೆ. ನಾನು ನಿಮಗೇನೋ ಹೇಳಬೇಕು ಬರ್ರಿ ಅಂತಂದು. ಸರಿ ನಡಿಮ್ಮ ಹೋಗೋಣ ಅಂತಂದೇಳಿ ಎಲ್ಲ ಸ್ಟೇಜ್ ಇಳಿದು ಕಲ್ಯಾಣಿನ ಮತ್ತು ಪ್ರೇಮ ಇಬ್ಬರು ಬರ್ತಾರೆ. ಈಗ ಮಹೇಶ್ವರಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ, ಎಲ್ಲ ವಿಷಯದಲ್ಲೂ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ಲ. ಹಾಗಾಗಿ ನಡೀರಿ ಕಾವ್ಯ ಏನೋ ಹೇಳ್ತಾಳಂತೆ, ನಡೀರಿ ಕೇಳೋಣ, ನಡಿ ಸ್ಟೇಜ್ ಮೇಲಿದ್ದಾವೆ ಕೆಳಗಡೆ ಹೋಗೋಣ ಅಂತ ಎಲ್ಲರಿಗೆ ಕರ್ಕೊಂಬರ್ತಾಳೆ. ನಾಳೆ ಏನಾಗುತ್ತೆ ನೋಡಬೇಕದು, ಭಾಳ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಆದರೂ ಇವತ್ತೂ ತೋರಿಸಿಲ್ಲ, ಅದು ಹೇಳ್ತಾಳೋ ಏನೋ ನಾಳೆ ಸ್ಟೇಜ್ ಮೇಲೆ ಬಂದು ರಾಮ್ ನನ್ನ ಕಿಡ್ನಾಪ್ ಮದುವೆ ಆಗಿದ್ದು ಅದೇ ಫ್ಲ್ಯಾಶ್ ಬ್ಯಾಕೇ ತೋರಿಸ್ತಿರ್ತಾರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ನಾಳೆ ನೋಡಬೇಕು. ನಾಳೆ ಇದು ಹೇಳ್ತಾಳು ರಾಮ್ನೇ ಹೇಳ್ತಾನೋ ಫಸ್ಟ್ ಅಥವಾ ಇವಳೇ ಹೇಳ್ತಾಳೋ ಫಸ್ಟ್ ಅಂತ, ಅದು ನಾಳೆವರೆಗೂ ಇನ್ನು ಕ್ಯೂರಿಯಾಸಿಟಿ ಆಗಿ ಇಟ್ಟಿದ್ದಾರೆ. ಇವತ್ತೇನು ಟೆಲಿಕಾಸ್ಟ್ ಆಗಿಲ್ಲ ಅದು. ಪ್ಲೀಸ್ ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್.